ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಫ್ರೆಂಡ್ಸ್. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಅವರೆಕಾಯಿ ಮೇಳಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದು ದಿವಸ ಮಾತ್ರ ಮಕ್ಕಳಿಗೆ ಸ್ಕೂಲ್ ರಜಾ ಇದೆ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಭಾನುವಾರ ಕೂಡ ಬ್ಯುಸಿ ಆಗಿಬಿಡ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಅದಕ್ಕೆ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡುವ ಬನ್ನಿ ಫ್ರೆಂಡ್ಸ್. ಇನ್ನು ಮಿಡ್ನೈಟ್ 12 AM ನಾವು ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲ ಎಲ್ಲಿ ನೋಡಿ ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಬಸವಿ ಸೊ ಇನ್ನು ನಾವು ಅವರೆಕಾಯಿ ಮೇಳಗೆ ಫ್ಯಾಮಿಲಿ ಜೊತೆ ಹೋಗಿದ್ದೆ. ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ನನ್ನ ಮಗ ನಾನು ಹೇಗೆಲ್ಲ ಮಾಡ್ತೀನಿ ವೀಡಿಯೋಸ್ನ ಅದನ್ನು ಇಮಿಟೇಟ್ ಮಾಡ್ತಾ ಇದ್ದ. ಹಾಗೆ ಆನ್ ದ ವೇ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊಸ ವರ್ಷ ಅಂತ ಹೇಳಿ ನಾವು ದೊಡ್ಡ ಗಣಪತಿ ಟೆಂಪಲ್ ಮತ್ತು ಬುಲ್ ಟೆಂಪಲ್ ಎರಡಕ್ಕೂ ಹೋಗಿದ್ವಿ. ಅಲ್ಲಿಂದ ನಾವು ಆಮೇಲೆ ಅವರೆಕಾಯಿ ಮೇಳಗೆ ಹೋದ್ವಿ. ಸೊ ಟೆಂಪಲಲ್ಲಿ ನಾವು ದರ್ಶನಕ್ಕೆ ಅಂತ ನಿಂತಿದ್ದೀವಿ, ಬನ್ನಿ. ಇದು ಬುಲ್ ಟೆಂಪಲ್ಗೆ ಬಂದ್ವಿ. ನೆಕ್ಸ್ಟು ಬುಲ್ ಟೆಂಪಲಲ್ಲೂ ಅಷ್ಟೇ ಫ್ಯಾಮಿಲಿ ಜೊತೆನೇ ಬಂದಿದ್ದು. ನಮ್ಮ ಅತ್ತೆ ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಬರ್ತಾ ಇರೋದು. ಸೊ ಅತ್ತೆ ಬಂದಿದ್ರಲ್ಲ, ಮಕ್ಕಳೆಲ್ಲರೂ ಬಂದಿದ್ರಲ್ಲ ಅಂತ ಹೇಳಿ ನಾನು ಅತ್ತೆ ಮಕ್ಕಳನ್ನ ಕರ್ಕೊಂಡು ತಮ್ಮನ ಜೊತೆ ಬಂದಿದ್ವಿ. ಸೊ ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಇನ್ನು ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಏನಾದರೂ ಶಾಪಿಂಗ್ ಮಾಡೋದಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೆ. ಶಾಪಿಂಗ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಸರಿ ಒಂದು ವಿಸಿಟ್ ಕೊಡೋಣ ಅಂತ ಹೇಳಿ ನಾನು ಒಂದು ವಿಸಿಟ್ ಕೊಟ್ಟೆ. ಇಲ್ಲೂ ಎಲ್ಲ ಚೆನ್ನಾಗಿದೆ ಅನಿಸ್ತು, ಬಟ್ ಇದನ್ನೆಲ್ಲ ನಿಧಾನಕ್ಕೆ ನೋಡಿ ತೊಗೋಬೇಕು, ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿ ನಾವು ಹೊರಟ್ವಿ ಇಲ್ಲಿಂದ. ನಾವು ನೆಕ್ಸ್ಟ್ ಇಲ್ಲಿಂದ ನಾವು ಹೋಗಿದ್ದೆ ಅವರೆಕಾಯಿ ಮೇಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫುಲ್ ಶಾಕ್ ಆಯಿತು, ಯಾಕಂದರೆ ಅಷ್ಟೊಂದು ಕ್ರೌಡ್ ಇತ್ತು. ಸೊ ಇನ್ನು ಮೇಳಗೆ ಬಂದಿದ್ದೀವಿ ನೋಡಿ. ಫ್ರೆಂಡ್ಸ್, ಇನ್ನು ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ವೀಡಿಯೋ ಮಾಡಬೇಕಂತ ಹೇಳಿನೇ ಅವರೆಕಾಯಿ ಮೇಳಗೆ ಹೋಗಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಕ್ರೌಡ್ ಅಷ್ಟಿತ್ತು. ಇನ್ನು ಮಕ್ಕಳು ಗೇಮ್ಸ್ ಎಲ್ಲ ನೋಡಿದ್ಮೇಲೆ ಬಿಡ್ತಾರಾ, ಮಮ್ಮಿ ಇದನ್ನು ಆಡಲೇಬೇಕು, ನಾನು ದೊಡ್ಡಮ್ಮ ಇದು ಆಡಲೇಬೇಕು ಅಂತ ಹೇಳಿ ಹಠ ಮಾಡಿ ಕೂತ್ಕೊಂಡ್ರು. ಸೊ ಆಯಿತು ಆಡಿ ಅಂತ ಹೇಳಿಬಿಟ್ಟು ಬಿಟ್ಟೆ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾರಂತ. ಫ್ರೆಂಡ್ಸ್, ಇನ್ನಲ್ಲಿ ಮಕ್ಕಳು ಆಟ ಆಡುವಾಗಲೇ ಇಲ್ಲಿ ಎಕ್ಸಿಬಿಷನ್ ಎಲ್ಲ ಇದ್ದಿದ್ದು ನೋಡಿ ನಮಗೂ ಖುಷಿ ಆಯಿತು. ನಮಗೂ ಕೂಡ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು. ಸೊ ನಾನು ಕೂಡ ಇದನ್ನು ಆಟ ಆಡೋಣ ಅಂತ ಹೇಳಿ ಹೋಗಿದ್ದೆ. ನಾನು ಆಟ ಆಡಿದ್ದು ಬಂದು ಸ್ವಿಂಗ್ ವೀಲು. ಇನ್ನು ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಇದ್ರು ಅಲ್ವಾ. ಸೊ ನನ್ನ ಮಗಳೇನೋ ಅಲ್ಲೋಗಿ ರೀಚ್ ಆದ್ಲು, ಬಟ್ ನನ್ನ ಮಗ ಸೈಕಲ್ ಹೊಡಿತಾನೆ ಇದ್ದಾನೆ, ಅವನು ಹತ್ತಕ್ಕೆ ಆಗ್ತಾನೇ ಇಲ್ಲ. ಸೊ ಇನ್ನು ಈ ಗ್ಯಾಪಲ್ಲಿ ಮಮ್ಮಿ ಇವರಿಬ್ಬರು ಹತ್ತಕ್ಕೆ ಆಗ್ತಾ ಇಲ್ಲ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ನನ್ನ ಚಿಕ್ಕ ಮಗಳು ಟ್ರೈ ಮಾಡಿದ್ಲು. ಒಂದು ಸಲ ಅಲ್ಲ 2 ಸಲ ಟ್ರೈ ಮಾಡಿದ್ಲು. 2 ಸಲನೂ ಟಿಪ್ಪನ್ನ ಮುಟ್ಟಿಸಿ ಬಂದ್ಲು. ನೋಡಿ ಹತ್ತುತ್ತಾ ಇದ್ದಾಳೆ. ಸೊ ಇನ್ನಿಲ್ಲೆಲ್ಲ ಮುಗಿಸ್ಕೊಂಡು ನಾವು ಸರಿ ಮೇಳದಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದ್ವಿ. ಸೊ ಮೇಳದಲ್ಲಿ ತಿನ್ನೋದಕ್ಕೇನೋ ತುಂಬ ಇತ್ತು, ಆದರೆ ಎಷ್ಟಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು ಅಲ್ವಾ. ಸೊ ನಾವು ಕೆಲವೊಂದು ಐಟಮ್ಸ್ನ ಟ್ರೈ ಮಾಡಿದ್ವಿ ಬ್ಯುಸಿ ರಶಲ್ಲೂ ಕೂಡ, ಕ್ರೌಡಲ್ಲೂ ಕೂಡ.
ಯಾಕೆ ಅಂತಂದರೆ ಒಂದೊಂದು ತಿಂಡಿಗೂ ಇಷ್ಟಿಷ್ಟುದ್ದ ಕ್ಯೂ ನಿಲ್ಲಬೇಕಾಗಿತ್ತು. ಸೊ ಅದು ಸ್ವಲ್ಪ ಕಷ್ಟ ಆಯಿತು. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ದು ಬಂದು ದೋಸೆ, ಅದಕ್ಕೆ ಇದ್ಕಿದ ಬೇಳೆ ಸಾಂಬಾರು ಕೊಟ್ಟಿದ್ದರು. ನೆಕ್ಸ್ಟ್ ನಾವು ಅವರೆಕಾಯಿ ಗೋಬಿ ಟ್ರೈ ಮಾಡಿದ್ವಿ. ಅದಾದಮೇಲೆ ಚಿಕ್ಕಿ ತೊಗೊಂಡೆ, ಅವರೆಕಾಯ್ದು ಚಿಕ್ಕಿ ತೊಗೊಂಡೆ. ಆ್ಯಂಡ್ ಪಾಯಸ, ಅವರೆಕಾಯಿ ಪಾಯಸ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಕಡೆ ಕ್ರೌಡ್ ಇದ್ದಿದ್ದರಿಂದ ನಮಗೆ ತುಂಬ ಅದು ಕಷ್ಟ ಆಗ್ತಾಯಿತ್ತು ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಿದೆ ನನಗೆ. ಸೊ ನೋಡಿ ನೀವೇ ಎಷ್ಟೆಲ್ಲ ಕ್ರೌಡ್ಸ್ ಇದೆ ಅಂತ ಹೇಳಿಬಿಟ್ಟು. ಈ ಮೇಳನ ಒಂದು ರೌಂಡ್ ಹಾಕುವಾಗ ಇದು ಕೂಡ ಸಿಕ್ತು. ಇದು ಬಂದು ಸೋಪ್ ಕೌಂಟರ್. ಸೊ ಕಾಂಬೋ ಆಫರ್ಸ್ ಇದೆ, ತಗೊಳ್ಳಿ, ಟ್ರೈ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಇನ್ನು ಮೇಳ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ಮತ್ತು ಸಾಯಂಕಾಲ ನಾನು ಆಂಜನೇಯನ ಟೆಂಪಲ್ಗೆ ಹೋದೆ ನನ್ನ ಹಸ್ಬೆಂಡ್ ಜೊತೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಬ್ಯುಸಿ ಇದ್ದೆ ಅನ್ನೋ ಕಾರಣಕ್ಕೆ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.